ತನ್ನ ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯಿಸಿ ಮತ್ತೊಬ್ಬ ಯುವತಿಗೆ ಅವನು ಗಾಳ ಹಾಕಿದ್ದ. ಮದುವೆಯಾಗೋದಾಗಿ ನಂಬಿಸಿ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿದ್ದ. ತಂದೆಯನ್ನ ನಿವೃತ್ತ ತಹಸೀಲ್ದಾರ್ ಅಂತ ಕೂಡ ಪರಿಚಯ ಮಾಡಿಸಿದ್ದ. ತಂದೆ ನಿವೃತ್ತ ತಹಸೀಲ್ದಾರ್, ಹೆಂಡತಿ ಆಕೆ ನನ್ನ ಹೆಂಡತಿಯಲ್ಲ, ಆಕೆ ನನ್ನ ಅಕ್ಕ. ಇಡೀ ಕುಟುಂಬದ ವಿರುದ್ಧವೇ ಈಗ ವಂಚನೆಗೆ ಸಂಚು ರೂಪಿಸಿದ ಆರೋಪ ಇದೆ. ಬೆಂಗಳೂರಿನ ವೈಟ್ ಫೀಲ್ಡ್ ಬಳಿಯ ಯುವತಿ ಆಕೆಯಿಂದ ಹಣವನ್ನು ಪಡೆದುಕೊಂಡು ವಂಚನೆ ಮಾಡಲಾಗಿದೆ. ಒಂದೇ ಕುಟುಂಬದ 3 ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ವೈಟ್ ಫೀಲ್ಡ್ಗೆ ದೂರು ಕೊಟ್ಟಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ವಿಜಯ್ ರಾಜ್ ಗೌಡ ಅಂತ ಹೇಳಿ. ನೋಡಿ, ವಿಜಯ್ ರಾಜ್ ಗೌಡ, ಬೋರೇಗೌಡ ಮತ್ತು ಸೌಮ್ಯ ಈ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಳಿಕ ಕೆಂಗೇರಿ ಪೊಲೀಸ್ ಠಾಣೆಗೆ ಅದು ವರ್ಗಾವಣೆ ಆಗಿದೆ. ತುಂಬ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮು. ಹಿ ವಾಸ್ ಲೈಕ್, ಫಸ್ಟೇ ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ? ಸೊ ಅಸಲಿಗೆ ಪರಿಚಯವಾಗಿದ್ದು ಮ್ಯಾಟ್ರಿಮೋನಿಯಲ್ಲಿ ವಿಜಯ್ ರಾಜ್ ಗೌಡ ಪರಿಚಯ ಆಗಿದ್ದ. ತಾನು ದೊಡ್ಡ ಉದ್ಯಮಿ, 715 ಕೋಟಿ ಆಸ್ತಿ ಇದೆ ಅಂತ ಪರಿಚಯ ಮಾಡಿಕೊಂಡಿದ್ದ. ಬಳಿಕ ಮದುವೆ ಆಗ್ತೇನೆ ಅಂತ ಹೇಳಿ ಮನೆಯವರಿಗೆ ಪರಿಚಯ ಮಾಡಿದ್ದ. ನಂತರ ಆಸ್ತಿ ಸಂಬಂಧ ಇಡಿಯಲ್ಲಿ ಕೇಸ್ ಆಗಿದೆ, ಅಕೌಂಟ್ ಪ್ರಾಬ್ಲಮ್ ಆಗಿದೆ, ಹಣದ ಅವಶ್ಯಕತೆ ಇದೆ ಅಂತ ಹೇಳಿದ್ದ. ಆದ ನಂತರದಲ್ಲಿ 15,000 ರೂಪಾಯಿ ಹಣವನ್ನು ಪಡೆದಿದ್ದ. ಒಟ್ಟಿಗೆ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಯುವತಿ ಹೆಸರಿನಲ್ಲಿ ಲೋನ್ ಪಡೆದುಕೊಂಡಿದ್ದ. ಯುವತಿ ಸ್ನೇಹಿತರ ಬಳಿಯೂ ಕೂಡ ಸಾಲ ಪಡೆದುಕೊಂಡಿದ್ದ ವಿಜಯ್ ರಾಜ್ ಗೌಡ. ಹಂತ ಹಂತವಾಗಿ ಎಷ್ಟು ಅಂದರೆ 1,75,00,000 ರೂಪಾಯಿಯನ್ನು ಪಡೆದುಕೊಂಡಿದ್ದ. ಒಮ್ಮೆ 22 ಲಕ್ಷ ವಾಪಸ್ ಕೊಟ್ಟು ಉಳಿದ ಹಣವನ್ನು ನೀಡಲಿಕ್ಕೆ ಹಿಂದೇಟು ಹಾಕಿದ್ದ. ಹಣ ಕೇಳಿದಂಥ ಯುವತಿ ಮತ್ತು ಯುವತಿ ಸ್ನೇಹಿತರಿಗೆ ಇವನು ಬೆದರಿಕೆ ಒಡ್ಡಿದ್ದಾನಂತೆ. ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್. ಸ್ಟಾರ್ಟಿಂಗ್ ಆ್ಯಕ್ಚುಲಿ ನನಗೆ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಹುಡುಗನ ಹುಡುಕ್ತಾ ಇದ್ರು. ಸೊ ಅವನು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ನ ನೋಡಿ ನಂಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಬಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆ್ಯಂಡ್ ಅದನ್ನು ಸಪೋರ್ಟಿಂಗ್ ಅಂತ ತೋರ್ಸೋಕ್ಕೆ ಒಂದು ಇಡೀ ಡಾಕ್ಯುಮೆಂಟ್ ಕೂಡ ಕಳಿಸ್ತಾನೆ. ಅಂದರೆ 2019 ಒಂದು ಕೇಸ್ ಆಗಿತ್ತು. ಸೊ ಇದನ್ನು ನೋಡಿ ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ ಅಂತ ಸಪೋರ್ಟಿಂಗ್ ಆಗಿ ಕಳಿಸ್ತಾನೆ. ಸೊ ಆವಾಗ ನನಗೆ ಪ್ರೊಫೈಲು ತುಂಬ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮು. ಹಿ ವಾಸ್ ಲೈಕ್, ಫಸ್ಟೇ ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ? ಸೊ ಸ್ವಲ್ಪ ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ಹೇಳಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ಮತ್ತೆ ಏನೋ ಕೇಸ್ ಆಗಿದೆ. ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ನನ್ನ ಹತ್ರ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸಲ್ಲಿ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ನಂತರ ಎಷ್ಟು ತೊಗೊಂಡಿದ್ದಾನೆ ಇಷ್ಟುವರೆಗೂ? ಇಲ್ಲಿವರೆಗೂ ನನ್ನ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ತೊಗೊಂಡಿದ್ದಾನೆ. ಬಟ್ ಏನು ಮಾಡಿದ್ದಾನೆ ಅಂದರೆ ನನ್ನದೇ ದುಡ್ಡನ್ನ ಲೈಕ್ ಇವತ್ತು ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ಥರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ಥರ ತೋರಿಸಿದ್ದಾನೆ. ಸೊ ಇನ್ನು ಅರೌಂಡ್ 1.53 crore ವಾಪಸ್ ಕೊಡ್ತೀವಿ. ಅವ್ರ ಫ್ಯಾಮಿಲಿ ಪರಿಚಯ ಮಾಡಿಸಿದ್ರಾ? ಹಾಂ, ಮಾಡಿಸಿದ್ದಾರೆ. ಎಲ್ಲರನ್ನೂ ಪರಿಚಯ ಅಂದರೆ ಅವರ ವೈಫ್ನು ಕೂಡ ತನ್ನ ಅಕ್ಕ ಅಂತ ಹೇಳ್ಕೊಂಡು? ಹಾಂ ಸರ್, ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಏನು ಪ್ರೊಫೈಲ್ ಕಳಿಸಿದ್ದ ವಾಟ್ಸಪ್ಪಲ್ಲಿ, ಸೊ ಲಾಸ್ಟ್ ತನಕನೂ ಅದನ್ನೇ ಮೇಂಟೈನ್ ಮಾಡಿದ್ದಾನೆ. ಅದೇ ಲೈಕ್ ಅಕ್ಕ ಇದ್ದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ನಿಜಕ್ಕೂ ಕೂಡ ಇಡೀ ಕುಟುಂಬವೇ ಇದರಲ್ಲಿ ಭಾಗಿಯಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಅವನು ಅರೆಸ್ಟ್ ಆಗಿದ್ದಾನಾ? ಈಗ ಹಣವನ್ನು ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾನಾ? ಏನು ಕತೆ? ದಶರಥ್, ಇದೀಗಷ್ಟೇ ಪ್ರಕರಣ ದಾಖಲಾಗಿರುವಂಥದ್ದು. ಏನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥ ಯುವತಿಗೆ ಈತ ಮದುವೆಯನ್ನು ಮಾಡ್ಕೊಳ್ತೀನಿ ಅಂತೇಳಿ ಮೊದಲು ಆಕೆಯನ್ನು ನಂಬಿಸ್ತಾನೆ, ಪರಿಚಯವನ್ನು ಮಾಡ್ಕೊಳ್ತಾನೆ. ಮ್ಯಾಟ್ರಿಮೋನಿಯಲ್ಲಿ ಏನಿರುತ್ತೆ ಆ ಮುಖಾಂತರ ಪ್ರೊಫೈಲ್ ಅವನಿಗೆ ಸಿಗುತ್ತೆ, ಪರಿಚಯ ಆಗ್ತಾರೆ. ಸೊ ಇದಾದ ಬಳಿಕ ನನ್ನ ಬಳಿ ಸುಮಾರು 715 ಕೋಟಿಯಷ್ಟು ಆಸ್ತಿ ಇದೆ, ನಾನು ಈಗ ಬಿಸ್ನೆಸ್ ಮ್ಯಾನ್, ಈ ರೀತಿಯಾಗಿ ಬೇರೆ ಬೇರೆ ಕಟ್ಟುಕತೆಗಳನ್ನು ಹೇಳಿ ಆಕೆಯ ನಂಬಿಕೆಯನ್ನು ಗಳಿಸ್ಕೊಳ್ತೇನೆ. ಕೊನೆಗೆ ನನ್ನ ಕೆಲವು ಖಾತೆಗಳಿರ್ಬೋದು, ಇಲ್ಲ ಆಸ್ತಿಗಳಿರ್ಬೋದು, ED ಮತ್ತು IT ಏನಿದೆ ಇದರಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಕೆಲವು ಕೇಸ್ಗಳು ಕೋರ್ಟ್ನಲ್ಲೂ ಕೂಡ
ಕೂಡ ನಡೀತಾ ಇದೆ ಅಂತೇಳಿ ಕೆಲವು ನಕಲು ಪ್ರತಿಗಳನ್ನು ಕೂಡ ಆಕೆ ತೋರಿಸುವಂಥದ್ದು ಆಕೆಯ ಆ ನಂಬಿಕೆಯನ್ನು ಗಿಟ್ಟಿಸ್ಕೊಳ್ತಾನೆ. ಅದಷ್ಟೇ ಅಲ್ಲದೆ ಜೊತೆಗೆ ತನ್ನ ಹೆಂಡತಿಯನ್ನೇ ಅಕ್ಕ ಅಂತೇಳಿ ಪರಿಚಯ ಮಾಡ್ಕೊಳ್ಳುವಂಥದ್ದು, ತನ್ನ ತಂದೆ ನಿವೃತ್ತ ತಹಶೀಲ್ದಾರ್ ಅಂತ ಹೇಳಿ ಆಕೆಗೆ ನಂಬಿಕೆಯನ್ನು ಗಳಿಸ್ಕೊಳ್ಳುವ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾನೆ. ಸೊ ಇದೆಲ್ಲವೂ ಸಮಸ್ಯೆ ಮುಗ್ದಂಗೆ ಮದುವೆ ಆಗೋಣ ಅಂತಲೂ ಕೂಡ ಆಕೆಗೆ ಹೇಳಿರ್ತಾನೆ. ಸೊ ಇದನ್ನು ನಂಬಿ ಆಕೆ ಹಂತ ಹಂತವಾಗಿ ಆತ ಕೇಳಿದಂಥ ಸಂದರ್ಭದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟಿರುವಂಥದ್ದು. ಆಕೆ ಒಬ್ಬಳೇ ಅಲ್ಲ, ಅದರ ಜೊತೆಗೆ ಆಕೆ ಸ್ನೇಹಿತರು ಇರ್ಬೋದು, ಸಂಬಂಧಿಕರು ಇರ್ಬೋದು, ಈತ ರೆಗ್ಯುಲರ್ ಆಗಿ ಬಂದು ಓಡಾಡ್ತಾ ಇದ್ದಿದ್ದು ಎಲ್ಲ ಗೊತ್ತಿತ್ತು. ಈ ಕಾರಣಕ್ಕಾಗಿ ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಸುಮಾರು 1,75,00,000 ಹಣವನ್ನು ವಂಚನೆ ಮಾಡಿರುವಂಥದ್ದು. ಯಾವಾಗ ಈತ ವಂಚನೆ ಮಾಡ್ತಾ ಇದ್ರೆ ಅನುಮಾನಗಳು ಬರೋಕ್ಕೆ ಶುರುವಾಗುತ್ತೆ. ಈತನ ಯಾವ ಬಿಸ್ನೆಸ್ಸು ಕಾಣಲ್ಲ, ಯಾವ ಹಣನೂ ಬರಲ್ಲ. ಸೊ ಹೀಗಾಗಿ ಆಕೆಗೆ ಅನುಮಾನ ಬಂದು ಕೇಳಿದಾಗ ಆತ ಅದರಲ್ಲಿ ಸುಮಾರು 22 ಲಕ್ಷದಷ್ಟು ವಾಪಸ್ ಕೊಡ್ತಾನೆ, ಉಳಿದ ಹಣವನ್ನು ಕೊಡದೆ ಈಗ ಬೆದರಿಕೆಯನ್ನು ಹಾಕ್ತಾ ಇರುವಂಥದ್ದು. ಹೀಗಾಗಿ ಆಕೆ ದೂರನ್ನು ಕೊಟ್ಟಾಳೆ. ಘಟನೆಗೆ ಸಂಬಂಧಪಟ್ಟ ಹಾಗೆ 3 ವಿರುದ್ಧ FIR ದಾಖಲಾಗಿರುವಂಥದ್ದು. ವಿಜಯ್, ರಾಜುಗೌಡ, ಬೋರೇಗೌಡ ಮತ್ತು ಸೌಮ್ಯ ಏನಿದ್ದಾರೆ, 3 ವಿರುದ್ಧ ಪ್ರಕರಣ ದಾಖಲಾಗಿದೆ. FIR ದಾಖಲು ಮಾಡಿರುವಂಥ ಪೊಲೀಸರು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.